ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಇದ್ರೆ 5 ಗಂಟೆ ಆಗೈತೆ ನೋಡ್ರಿ. ನಾನು 4:15ನೇ ಎದ್ದು ಮುಖ ಎಲ್ಲ ತಕ್ಕೊಂಡ್ಬಿಟ್ಟು ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನೀರು ಕಾಸಕ್ಕೆ ಇಡಾಕಂತೀನಿ ನೋಡ್ರಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇವತ್ತೇನು ಯೋಗ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ. ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯಾಕತ್ತಿದ್ದೆ. ನಮ್ಮ ಮನೆಯವ್ರಿದ್ರೆ 5 ಗಂಟೆಗೆ ಬಾಗ್ಲ ತೆಗ್ದಿದ್ರು. ಚಂದ್ರಮ್ ಎಷ್ಟು ಮಸ್ತಾಗೆ ಕಾಣಕಂತ ನೋಡ್ರಿ. ಅಂದ್ರೆ ಬೆಳಗಿನ ಜಾವ ಈ ರೀತಿ ಅಂದ್ರೆ ಪೂರ್ವ ಕಡೆ ಬಂದಿದೆ ಇವತ್ತು ಚಂದ್ರಮ್ ರೀ. ಅಂದ್ರೆ ಚಂದ್ರಮ್ ಹುಟ್ಟೋದಾಗಲಿ ಸೂರ್ಯ ಹುಟ್ಟೋದಾಗಲಿ ಚೇಂಜ್ ಆಗ್ತಾ ಇರ್ತೈತಿ ಸ್ವಲ್ಪ ರೀ. ಈಗ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಯೋಗ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತೇಳಿ. ಬೆಳಗ್ಗೆ ನಶೀಕ್ನಾಗ ಸ್ವಲ್ಪ ಕೆಲಸನೂ ಮಾಡ್ಬೇಕಂತ ಮನಸ್ಸು ಬರುತ್ತೆ. ಎಲ್ಲರೂ ಮುಕ್ಕೊಂಡಿರ್ತಾರೆ, ಶಾಂತ ವಾತಾವರಣ ಇರುತ್ತಲ್ಲ, ಅದಕ್ಕಾಗಿ ಅಡುಗೆ ಮನೆ ಅಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಟ್ರೈತಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಂಗಿಲ್ಲ, ಜಸ್ಟ್ ಅದು ಜಾಡಿ ಎಲ್ಲ ಜಾಡಿಸ್ಬಿಟ್ಟು ಬಾಂಡೆದೆಲ್ಲ ಅಂದ್ರೆ ಡಬ್ಬಿ ಎಲ್ಲ ಒರೆಸಿಡ್ಬೇಕಷ್ಟೇ ರೀ. ಅಂದ್ರೆ ಶಿವರಾತ್ರಿ ಬಂದೈತಲ್ಲ ಇವತ್ತು ಸೋಮವಾರ, ನಾಳೆ ಒಂದು ಸ್ವಲ್ಪ ಹಾಸಿಗೆ ಎಲ್ಲ ತೊಳಕ್ಕೆ ಬರುತ್ತೆ. ಇವತ್ತಿದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರಾಯ್ತು. ಮತ್ತು ಅಡುಗೆ ನಾಷ್ಟ ಅಂತ ಸ್ಟಾರ್ಟ್ ಆಗೋದ್ರಿ ಕೆಲಸ. ಮತ್ತು ಮಧ್ಯಾಹ್ನದಾಗೂ ಒಲ್ಲಂತ ಅನ್ಸುತ್ತೆ, ಬಿಸಿಲು ಜಾಸ್ತಿ ಇರುತ್ತಲ್ಲ ಮಧ್ಯಾಹ್ನದಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಅನ್ಸುತ್ತೆ. ಅದಕ್ಕಾಗಿ ಮತ್ತು ಹೆಂಗಾದ್ರೂ ಜಳಕ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡಿಬಿಟ್ರೆ ಫ್ರೆಶ್ನೂ ಅನಿಸುತ್ತೆ. ಅಂದರೆ ಧೂಳೋದೆಲ್ಲ ಬಿದ್ದಿರ್ತೈತಲ್ರಿ, ಅದಕ್ಕಾಗಿಯೇ ಬೆಳಗ್ಗೆ ಎದ್ದ ಕೂಡಲೇ ಕ್ಲೀನ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಎಲ್ಲರೂ ಮಧ್ಯಾಹ್ನ ಟೈಮ್ದಾಗ ಮಾಡಿಬಿಟ್ರೆ ನನಗೆ ಬೆಳಗ್ಗೆ ನಸಿಕ್ನಾಗ ಅಂದ್ರೆ 5 ಗಂಟೆ ಮೇಲೆ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಬೆಳಗ್ಗೆನೇ ಕೆಲಸ ಮಾಡೋದ್ರಿ. ಜಾಸ್ತಿ ಕ್ಲೀನಿಂಗ್ ಕೆಲಸ ಆಗಲಿ ಅಂದರೆ ಜಾಸ್ತಿ ಕೆಲಸ ಇತ್ತಂದ್ರೆ ಹಾಗಾಗಿ ಎಲ್ಲ ಮ್ಯಾಲಿನ ಜಾಡಿ ಎಲ್ಲ ಜಾಡ್ಸಕ್ಕಂತೀನಿ ನೋಡ್ರಿ. ಅಂದರೆ ಜಾಸ್ತಿ ಏನೂ ಆಗಿದ್ದಿಲ್ಲ, ಆದರೆ ಒಂದು ವಾರ ಬಿಟ್ಟರೆ ಆಯಿತು. ಮತ್ತು ಅದು ಸಣ್ಣ ಜಾಡ್ಬುಡ್ಡಿ ಅಂತೀವಿ ನಾವು, ಅವನ್ನೆಲ್ಲ ಕಟ್ಕೊಂಡ್ಬಿಟ್ಟಿರ್ತಾವೆ. ಅದಕ್ಕಾಗಿ ಈ ರೀತಿ ಸ್ವಲ್ಪ ಹುಡ್ಕೊಂಡ್ಬಿಟ್ರೆ ಎಲ್ಲ ಹೋಗ್ಬಿಡ್ತಾವೆ. ಈಗ ಡಬ್ಬಿ ಎಲ್ಲ ಒರೆಸಿಟ್ಕೋಬೇಕಂತ ಒರೆಸಿಡಾಕಂತೀನಿ ನೋಡ್ರಿ. ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದಂದ್ರೆ ಬ್ಯಾಸ್ರನೂ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ನನಗೆ ಆ ರೀತಿ ಆಗುತ್ತೆ ನೋಡ್ರಿ. ಅಂದರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಕ್ಕೆ ಮಸ್ತ್ ಅನಿಸುತ್ತೆ. ಆದರೆ ಹೊಲಸಾದಾಗ ದಿನ ಇರಿಟೇಷನ್ ಅನಿಸ್ತಾ ಇರ್ತೈತಿ, ಇಲ್ಲಿ ಧೂಳು ಐತಿ ಅಲ್ಲಿ ಧೂಳು ಐತಿ. ಅದಕ್ಕಾಗಿ ಈ ರೀತಿ 15 ದಿವ್ಸಕ್ಕೊಮ್ಮೆ ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಚ್ಛ ಅನ್ಸುತ್ತೆ ರೀ. ನಾನಂತೂ 15 ದಿವ್ಸಕ್ಕೊಮ್ಮೆ ಮಾಡೋಕ್ಕೆ ಹೋಗಂಗಿಲ್ಲ, ತಿಂಗಳಿಗೆ ಒಂದು ಸಲ ಈ ರೀತಿ ಎಲ್ಲ ಒರೆಸ್ಬಿಟ್ಟು ಡಬ್ಬಿನೂ ಎಲ್ಲ ಒರೆಸ್ಬಿಟ್ಟು ಇಟ್ಕೊತೀನಿ. ಡೀಪ್ ಕ್ಲೀನ್ ಇದ್ರೆ ಅಂದರೆ ಎಲ್ಲ ಖಾಲಿ ಮಾಡಿ ತಿಕ್ಕಕ್ಕೆ ಜಾಸ್ತಿ ಏನು ಹೋಗಂಗಿಲ್ಲ ರೀ. ಯಾವಾಗಾದ್ರೂ ಒಂದು ಸಲ ತಿಕ್ಕಿರ್ತೀನಿ. ಅಂದರೆ ಈ ಮನೆಗೆ ಬಂದಮೇಲೆ ಒಂದು ಸಲ ಆ ರೀತಿ ಮಾಡಿದ್ದಷ್ಟೇ, ಈಗೇನು ಮಾಡೋಕ್ಕೆ ಹೋಗಂಗಿಲ್ಲ. ಉಗಾದಿಗಾದ್ರೆ ನೋಡ್ಬೇಕ್ರಿ. ಅಂದರೆ ಇನ್ನು ಮುಂದಿನ ತಿಂಗಳು ಬರೋದು ಉಗಾದಿ ಹಬ್ಬನೇ ಅಲ್ರಿ, ಅವಾಗಾದ್ರೆ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಈಗ ಬರೀ ಜಸ್ಟ್ ಈ ರೀತಿ ಎಲ್ಲ ಒರೆಸ್ಬಿಟ್ಟು ಮತ್ತದು ಪರ್ಸಿ ಇರುತ್ತಲ್ರಿ ಬಾಂಡೆ ಹಿಡಿದು ಅದನ್ನೆಲ್ಲ ಒಂದು ಬೇರೆ ಬಟ್ಟೆಲೆ ಮತ್ತು ಡಬ್ಬಿ ಎಲ್ಲ ಬೇರೆ ಬಟ್ಟೆಲೆ ಒರೆಸ್ಕೊಂತ ಇಟ್ಕೊತ ಬರ್ತೀನಿ. ಇಷ್ಟೇ ಮಾಡಿಬಿಟ್ರೂ ಬೇಸರ ಅಂತ ಅನ್ಸುತ್ತೆ ರೀ. ಅಂದ್ರೆ 1-2 ತಾಸು ಮ್ಯಾಲನೇ ಹಿಡಿತೈತೆ ಟೈಮ್. 5 ಗಂಟೆಗೆ ಚಾಲೂ ಮಾಡಿದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದು 7:30 ಆಗಿತ್ತು ನೋಡ್ರಿ. ಎಲ್ಲ ಒರೆಸಿ ನೀಟಾಗಿ ಜೋಡಿಸ್ಬೇಕಂದ್ರೆ ಎಷ್ಟೇ ಸಾಮಾನು ಕಡಿಮೆ ಇದ್ರೂ ಟೈಮ್ ಹಿಡಿತೈತಿ. ನಾನು ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡಿದ್ದು, ಜಾಸ್ತಿ ಏನು ಇಟ್ಕೊಳಕ್ಕೆ ಹೋಗಿಲ್ಲ ರೀ. ಸಾಮಾನು ಅಂದ್ರೆ ಅಡುಗೆ ಮಾಡೋಕ್ಕೆ ಜಾಸ್ತಿ ಬಾಂಡೆ ಇದ್ಬಿಟ್ರೆ ಮತ್ತು ಕ್ಲೀನ್ ಮಾಡೋ ಮುಂದಾಗ ಅದೇನು ಅಂತಾರಲ್ಲ ಆ ರೀತಿ ಆಗುತ್ತೆ. ಎಷ್ಟು ಅವಶ್ಯಕತೆ ಇರುತ್ತಲ್ಲ ಅಷ್ಟನ್ನೇ ಇಟ್ಕೊಂಡ್ಬಿಟ್ಟು ಉಳಿದೆಲ್ಲ ಒಂದು ದೊಡ್ಡ ಚೀಲ ಹಾಕಿ ಕಟ್ಟಿ ಇಟ್ಬಿಟ್ರಾಯ್ತು. ಏನಾದ್ರು ಫಂಕ್ಷನ್ ಇದ್ದಾಗ ಅವಾಗ ತಗೊಳ್ಳೋದ ಮತ್ತೆಲ್ಲ ಸ್ವಚ್ಛ ಮಾಡಿಬಿಟ್ಟು ತೆಗೆದಿಟ್ಬಿಟ್ರೆ ಆಗುತ್ತೆ. ಸುಮ್ಮನೆ ಎಲ್ಲ ಇಟ್ಕೊಳ್ಳೋದು ಮತ್ತು ಅವನ್ನೆಲ್ಲ ಕ್ಲೀನ್ ಮಾಡೋದು ಮತ್ತು ಜೋಡಿಸೋದು ಆ ರೀತಿ ಮಾಡ್ತಾರೆ. ನಾನು ಫಸ್ಟ್ ಅದೇ ರೀತಿ ಮಾಡ್ತಿದ್ದೆ. 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಎಲ್ಲ ತೆಗೆದ್ಬಿಟ್ಟು 1-2 ದಿವಸ ಬಾಂಡೆ ತಿಕ್ಕೋದನ್ನೇ ಆಗಿಬಿಡ್ತಿತ್ತು ಕೆಲಸ ರೀ. ಎಲ್ಲ ಖಾಲಿ ಮಾಡಿ ತಿಕ್ಕೋದು ಒರೆಸೋದು ಇದೇ ಆಗ್ತೈತಿ. ಅದಕ್ಕೆ ಬೇಕಂದಾಗ ಈ ರೀತಿ ಒರೆಸ್ಕೊಂಡ್ಬಿಟ್ರಾಯ್ತು. ಕ್ಲೀನು ಅನಿಸುತ್ತೆ ಮತ್ತು ಪೂರ್ತಿ ಖಾಲಿ ಸಾಮಾನು ಹಾಕೈತಿಲ್ಲ ರೀ, ಯಾವುದೇ ದಿನಸಿ ಸಾಮಾನು. ಅವಾಗೇನು ಮಾಡೋದು, ಡಬ್ಬಿ ತಿಕ್ಕಿ ಒಣಗಿಸ್ಬಿಟ್ಟು ಹಾಕಿಟ್ರಾಯ್ತು. ಕ್ಲೀನ್ ಅಂತ ಅನ್ಸುತ್ತೆ. ಸುಮ್ಮನೆ ಹಬ್ಬ ಹುಣ್ಣಿಮೆ ಬಂದಾಗ ಜಾಸ್ತಿ ಬಾಂಡೆ ಇಟ್ಕೊಂಡು ತಿಕ್ಕೊಂತ ಕುಂತ್ಬಿಟ್ರೆ 2-3 ದಿವಸ ತನಕ ಕೆಲಸನೇ ಹಿಡಿತೈತಿ. ಮತ್ತು ನಮ್ಮ ಮೈಕೈ ಎಲ್ಲ ನುಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತ್ರಿ. ಅಷ್ಟು ಹೆವಿ ಆಗ್ಬಿಡ್ತೈತಿ ಕೆಲಸ, ಬಾಂಡೆ ಎಲ್ಲ ಜಾಸ್ತಿ ಇದ್ಬಿಟ್ರೆ. ಈಗೆಲ್ಲನೂ ಇದೇ ರೀತಿ ಒರೆಸಿ ಇಡಾಕಂತೀನಿ ನೋಡ್ರಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನಂತೂ ಇತ್ತೀಚೆಗೆ ಹಿಂಗೆ ಮಾಡಾಕತ್ತಿದ್ದು, ಫಸ್ಟ್ ಹಂಗೆ ಮಾಡ್ತಿದ್ದಿಲ್ಲ. ಎಲ್ಲನ ತೆಗೆದು ತಿಕ್ಕಿ ಭಾಳ ಹೈರಾಣ ಆಗ್ತಿದ್ದೆ. ಮನೆ ಸುಲಿಯೋಕೆ ಅಷ್ಟೇ ರೀ, ಎಲ್ಲನೂ ಸೋಪ್ ಪೌಡ್ರ್ ಹಾಕಿ 1 ತಾಸುಗಟ್ಟಲೆ ತಿಕ್ಕಿ ತೊಳೆದಿದ್ದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಎಷ್ಟು ಆಗುತ್ತೋ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ. ಜಾಸ್ತಿ ಹೆವಿ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ ರೀ.
ಈಗ ಈ ರೀತಿ ಒಂದು ಸೈಡಿಂದು ಎಲ್ಲ ಒರೆಸ್ಬಿಟ್ಟು ಡಬ್ಬಿನೂ ಒರೆಸಿ ಇಟ್ಟಿದ್ದೀನಿ ರೀ. ಈ ಕಡೆ ಅಷ್ಟು ಒರೆಸ್ಬಿಟ್ಟು ಇಟ್ಕೊಂಡ್ಬಿಟ್ರಾಯ್ತು. ಹಾಗಾದ್ರೆ ಇಷ್ಟ ಬಾಂಡೆ ಇಟ್ಕೊಂಡಿದ್ದು ಅಂದರೆ ಡೈಲಿ ಏನು ಯೂಸ್ ಆಗ್ತಿದ್ಲ ಅಷ್ಟೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೀಗಾಗಿ ಕೆಲಸನೂ ಜಾಸ್ತಿ ಅಂತ ಅನ್ಸಂಗಿಲ್ಲ ನೋಡಿರಿ. ಫೈನಲಿ ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ಜೋಡಿಸಿದೆ ನೋಡಿರಿ. ಇನ್ನು ಕುಡಿ ನೀರಿನ ಅಷ್ಟು ತಿಕ್ಕಿ ತೊಳೆದು ತುಂಬಬೇಕು. ಆಮೇಲೆ ಫಸ್ಟಿಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಟ್ಟು ಆಮೇಲೆ ಅದು ಕೆಲಸ ಮಾಡ್ರಾಯಿತು. ಈಗಂತೂ ಇಷ್ಟು ಕ್ಲೀನ್ ಆಯ್ತು ನೋಡಿರಿ. ಇನ್ನು ಜಳಕ ಮಾಡಿ ಬಂದುಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅಡುಗೆ ಮನೆ ಕ್ಲೀನ್ ಆದ ತಕ್ಷಣ ಮನ್ಸಿಗೆ ಒಂಥರ ಖುಷಿ ಅನಿಸುತ್ತಲ್ರಿ, ನನಗೆ ಆ ರೀತಿ ಅನಿಸುತ್ತೆ. ಫೈನಲಿ ಒಂದಿಷ್ಟು ಕ್ಲೀನ್ ಆಯ್ತು ನೋಡಿರಿ. ಮೊನ್ನೆ ಬೆಡ್ರೂಮ್ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ, ಇನ್ನು ಹಾಲಷ್ಟು ಮೇಲಿನ ಜಾಡಿಸ್ಬಿಟ್ಟು ಒರೆಸ್ಕೊಂಡ್ಬಿಟ್ರಾಯ್ತು. ಇಷ್ಟು ಮನೆ ಕ್ಲೀನ್ ಅನ್ಸುತ್ತೆ ರೀ. ಅಂದ್ರೆ ಅವಾಗವಾಗ ಮಾಡ್ತಾಯಿದ್ರು ಭಾಳ ಹೊಲಸು ಅಂತ ಅನ್ಸಂಗಿಲ್ಲ. ಆದ್ರೂ ಈ ಮನೆ ಒಳಗೆ ಧೂಳು ಭಾಳ ಬರುತ್ತೆ ರೀ, ಔಟ್ ಸೈಡ್ ಐತಲ್ಲ, ಹಿಂಗಾಗಿ ಅವಾಗವಾಗ ಮಾಡ್ತಾನೆ ಇರಬೇಕು. ಒಂದು ವಾರ ಬಿಟ್ರಾಯ್ತು ಫುಲ್ ಡಸ್ಟ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡಿರಿ. ನನ್ನ ಮಕ್ಕಳಂತೂ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಬದ್ನಿಕಾಯಿ ಪಲ್ಯ ಯಾಕೆ ಮಾಡ್ತೀರಂತ ಒಬ್ರು ಅಂತಾರು, ಒಬ್ರು ಬೆಂಡಿಕಾಯಿ ಯಾಕೆ ಮಾಡ್ತೀರಂತಾರು. ಹಿಂಗಾಗಿ ತಲೆ ಬಿಸಿ ಆಗ್ತಿರ್ತೈತಿ ಒಂದೊಂದ್ಸಲ, ಏನೂ ಮಾಡೋಕ್ಕಾಗಂಗಿಲ್ಲ. ಏನಾರು ಒಂದು ಮಾಡಿಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿರ್ತೈತಿ ಮನೇನ ಕೆಲಸ ಮತ್ತು ಅಡುಗೆ ಕೆಲಸ ಮಾಡೋಟ್ಟಿಗೆ ಏನೇ. ಈಗ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಬದ್ನಿಕಾಯಿ ಪಲ್ಯ ಅಷ್ಟು ಮಾಡಿ ಕೊಟ್ರಾಯ್ತು. ಮತ್ತು ನಮ್ಮ ಮನೆಯವರು ಜಲ್ದಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹೀಗಾಗಿ ಜಲ್ದಿನೇ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅಂದರೆ ಚಪಾತಿ ಪಲ್ಯ ಅಷ್ಟೇ ಮಾಡಿ ಕೊಟ್ಟರೆ ಎಲ್ಲರದು ಊಟನೂ ಆಯಿತು. ಬದ್ನಿಕಾಯಿ ಪಲ್ಯ ಚಪಾತಿ ಊಟ ಮಾಡಿಬಿಟ್ಟು ಅದನ್ನೆಲ್ಲ ಅದು ನೀರು ಕುಡಿಯಿದ್ದು ಅಲ್ರಿ, ಅಂದರೆ ಹಂಡೆ ಮತ್ತು ಇದು ಫಿಲ್ಟ್ರ್ ಅದನ್ನೆಲ್ಲ ತಿಕ್ಕಿಬಿಟ್ಟು ಇಡೋಣಂತ ತೊಗೊಂಡಿದ್ದೆ. ಮತ್ತು ಇದು ದೇವ್ರ ಮುಂದಿಂದು ಧೂಪ ಹಾಕ್ತೀನಲ್ರಿ, ಅದು ಭಾಳ ಕಪ್ಪಾಗ್ಬಿಟ್ಟಿತ್ತು. ಮತ್ತು ಧೂಪ ಹಾಕಿದ್ದು ಹಂಗೆಲ್ಲ ಹತ್ಕೊಂಡ್ಬಿಟ್ಟಿರ್ತೈತಲ್ರಿ, ಅದನ್ನ ಬಿಸಿ ಮಾಡಿಬಿಟ್ಟು ಈ ರೀತಿ ಒಂದು ಚಾಕು ಅಥವಾ ಚಮಚಲ್ಲೇ ತೆಗೆದುಬಿಟ್ರಾಯ್ತು. ಎಲ್ಲ ಕ್ಲೀನಾಗಿ ಹೋಗ್ತೈತ್ರಿ. ಯಾರೆಲ್ಲ ಧೂಪ ಹಾಕ್ತಿರಲ್ಲ ಈ ರೀತಿ ಕ್ಲೀನ್ ಮಾಡ್ಕೋರಂತ ತೋರಿಸಿದ್ದ ಅಷ್ಟೇ ರೀ. ನಾವು ಹಾಗೆ ತಿಕ್ತೀವಂದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ಅದು ಹೋಗಂಗಿಲ್ಲ ರೀ. ಅದಕ್ಕಾಗಿ ಬಿಸಿ ಮಾಡಿಬಿಟ್ಟು ಅದನ್ನ ಒಂದು ಚಮಚೆ ಅಥವಾ ಚಾಕುಲೆ ಈ ರೀತಿ ಎಲ್ಲ ಕೆದ್ಕೊಂಡ್ಬಿಟ್ರಾಯ್ತು, ಹೋಗ್ಬಿಡ್ತೈತ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈ ರೀತಿ. ಅಂದ್ರೆ ನಾವು ಸ್ಕ್ರಬ್ ಹಚ್ಚಲಿ ತಂತಿದ್ದು ಬರುತ್ತಲ್ರಿ, ಅದನ್ನು ಹಚ್ಚಿ ತಿಕ್ಕಿದ್ರೂ ಹೋಗಂಗಿಲ್ಲ. ಅದಕ್ಕಾಗಿ ಹೇಳಿದ್ದು. ನಾನು ಮಾತ್ರ ಇದೇ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ. ಅಡುಗೆನೂ ಮಧ್ಯಾಹ್ನಕ್ಕೆ ಐತಿ, ಅನ್ನ ಅಷ್ಟೇ ಮಾಡ್ಕೋಬೇಕು. ನಾನು ಮನು ಅಷ್ಟೇ ಇದ್ದೀವಿ. ತನು ಮತ್ತು ನಮ್ಮ ಮನೆಯವರು ಹೊರಗೆ ಹೋಗ್ಯಾರಲ್ರಿ, ತನು ಕಾಲೇಜ್ಗೆ ಹೋಗ್ಯಾರು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರು. ಮಧ್ಯಾಹ್ನ ಅವರು ಊಟಕ್ಕೆ ಬರೋಲ್ಲ. ಇನ್ನು ಅಡುಗೆನೂ ಜಾಸ್ತಿ ಏನು ಮಾಡೋದಿದ್ದಿದ್ದಿಲ್ಲ. ಅದಕ್ಕೆ ಇವಷ್ಟು ತಿಕ್ಕಿ ಬಿಟ್ಟು ಅಂದರೆ ತಿಕ್ಕಿಟ್ಟು ನೀರು ತುಂಬ್ಕೊಂಡ್ರೈತಂತೆ ತಿಕ್ಕಾಕಂತೀನಿ ನೋಡ್ರಿ. ಇದನ್ನ ಜಾಸ್ತಿ ದಿವಸ ಬಿಟ್ರೆ ಟೈಮ್ನ ಜಾಸ್ತಿ ಹಿಡಿತೈತಿ ತಿಕ್ಕಾಕ. ಅದಕ್ಕೆ ವಾರಕ್ಕೊಮ್ಮೆ 15 ಅಂದರೆ 8-10 ದಿವ್ಸಕ್ಕೆ ಒಂದ್ಸಲ ತಿಕ್ಬಿಟ್ರೆ ಒಂದು ಅರ್ಧ ತಾಸೊಳಗೆ ಎರಡು ಕ್ಲೀನ್ ಆಗಿಬಿಡ್ತಾವ್ರಿ. ಯಾವುದೇ ತಾಮ್ರ ಮತ್ತು ಹಿತ್ತಾಳಿ ಬಾಂಡೆ ತಿಕ್ಬೇಕಂದ್ರೆ ದೊಡ್ಡ ಕಷ್ಟದ ಕೆಲಸ ನೋಡ್ರಿ. ಅದಕ್ಕಾಗಿ ನೀವು ಎಲ್ಲರೂ ಪ್ಲಾಸ್ಟಿಕ್ ಮತ್ತು ಸ್ಟೀಲನ್ನು ಯೂಸ್ ಮಾಡಾಕತ್ತಾರೋ, ಅಷ್ಟು ಕಷ್ಟಪಟ್ಟು ಯಾರು ತಿಕ್ಕೋರಪ್ಪ ಅಂತ ಅನಿಸ್ತಿರ್ತೈತಿ. ಒಂದೊಂದ್ಸಲ ನನಗೂ ಅನಿಸ್ತೈತಿ. ಮತ್ತೇನನ್ಸುತ್ತೆ, ತಾಮ್ರ ಬಾಂಡೆದಿಂದ ನೀರು ಕುಡಿಬೇಕು ಇರಲಿ ಬಿಡು ಅಂತ ಬಿಟ್ಬಿಡ್ತೀನಿ. ಅದಕ್ಕಾಗಿ ಅದು ತಿಕ್ಕಿ ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಇನ್ನು ಅದು ಮಣ್ಣಿನ ಮಡಿಕೆ ಅಷ್ಟು ತೊಳೆದು ತುಂಬಿದ್ರೈತಂತ ತೆಗೆದು ತೊಳಾಕಂತೀನಿ ನೋಡ್ರಿ. ಅಂದರೆ ಹೋದ್ಸಲ ತಂದಿದ್ದು ಆ್ಯಕ್ಚುಲಿ ಈ ರೀತಿ ತೊಳಕ್ಕೆ ಹೋಗಬಾರ್ದು. ಕೆಳಗಡೆ ಸ್ವಲ್ಪ ಅದಕ್ಕೆ ಕುಂಡಿ ಇದ್ದಿದ್ದು ತೊಗೋಬೇಕ್ರಿ. ಇದು ಕುಂದ್ರೋದೇ ಇಲ್ಲ. ನಾವು ಹೆಂಗಾರೆ ಇಡಬೇಕಂದ್ರೆ ಅದು ಸ್ಟ್ಯಾಂಡ್ ಇದ್ರೇ ಇಡಬೇಕು. ಈಗೆಲ್ಲ ಡಿಫ್ರೆಂಟಾಗಿ ಡಿಸೈನ್ ಇರೋದೆಲ್ಲ ಬಂದವು. ನನಗೆ ಗೊತ್ತಾಗಿಲ್ಲ ರೀ, ನಮ್ಮ ಮನೆಯವರು ತೊಗೊಂಬಂದಾರು. ನಾನು ಮೊನ್ನೆ ಆ ಕಡೆ ಮಾರ್ಕೆಟ್ ಕಡೆ ಹೋದಾಗ ಭಾಳ ಮಸ್ತ್ ಇದ್ದು, ನೋಡಾಕೂ ಚೆಂದಿದ್ದು. ಮತ್ತು ಕೆಳಗಡೆ ಅದಕ್ಕೆ ಕುಂಡಿನೂ ಇತ್ತು, ಕೆಳಗಡೆ ಕುಂದ್ರಿತಿತ್ತು. ಅಂದರೆ ನಾವೇನಂತೀವಿ ಅದು ತಳ ಅಂತಾರಲ್ರಿ, ಗಡಿಗೆದಾಗಲಿ ಯಾವುದೇ ಬಾಂಡೆದಾಗಲಿ ಅದು ಈ ರೀತಿ ಐತಲ್ಲ, ಅದು ಕೂಡೋದೇ ಇಲ್ಲ. ಅದಕ್ಕಾಗಿ ಅದನ್ನ ಒಂದು ಸ್ಟ್ಯಾಂಡ್ ಇಟ್ಟನೇ ಇಡಬೇಕು. ನನ್ನ ಕಡೆ ಸ್ಟ್ಯಾಂಡು ಇಲ್ಲ, ನಾನು ಒಂದು ಬುಟ್ಟಿ ಒಳಗೆ ಇಟ್ಟಿದ್ದೆ ಹೋದ್ಸಲ. ಈ ಸಲ ಒಂದು ಸ್ಟ್ಯಾಂಡ್ ತರಬೇಕನ್ನೋದು ಐತಿ. ಆದರೆ ಮಣ್ಣಿಂದ ಯಾವುದೇ ಗಡಿಗೆ ಆಗಲಿ ಅದನ್ನ ನೀರು ತುಂಬಿಡೋದಾದ್ರೆ ಒಂದು 2 ಸಲ ಅಥವಾ 3 ಸಲನ ತುಂಬಿಟ್ಟು ಚೆಲ್ಲಿನೇ ಮತ್ತು ತುಂಬಿಟ್ಕೋಬೇಕ್ರಿ. ಒಂದು 2 ಸಲ ಆದ್ರೂ ಅದು ತುಂಬಿಟ್ಟ ತಕ್ಷಣ ಮಣ್ಣು ಹತ್ರ ಸ್ಮೆಲ್ ಬರುತ್ತೆ. ಅದಕ್ಕಾಗಿ ಈ ಸಲ ಒಂದು ಸ್ವಲ್ಪ ಸಬೀನ ಪುಡಿ ಅಥವಾ ಉಪ್ಪು ಅಥವಾ ಜೋಳದ ಹಿಟ್ಟನ್ನು ಹಚ್ಚಿ ತೊಳ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಸಬೀನ ಹಚ್ಚಿ
ತೆಂಗಿನ ನಾರಿಂದ ತಿಕ್ಕಿ ತೊಳೆದ್ಬಿಟ್ಟು ತುಂಬಿ ಇಟ್ಟಿದ್ರೆ ಮತ್ತೊಂದು ಸಲನೂ ಇದೇ ರೀತಿ ಮಾಡಬೇಕಾಗುತ್ತೆ. ಅಂದ್ರೆ ಒಂದೊಂದು ಸಲ 2 ಸಲಕ್ಕನ ಅದು ಹೋಗ್ಬಿಡ್ತೈತಿ ಮಣ್ಣಿನ ವಾಸನೆ ರೀ. ಇಲ್ಲಾಂದ್ರೆ ಒಂದು ಸಲ 3 ಸಲನೂ ಮಾಡಬೇಕಾಗುತ್ತೆ. ಅಂದ್ರೆ ಹೊಸದಾಗಿ ತಂದ್ರೂ ಅಷ್ಟೇ ರೀ. ಅದೇ ರೀತಿ ತಂದಿಂದ ತುಂಬಿಟ್ಟು ನೀವು ಮತ್ತೆ ಚೆಲ್ಲೋದು ಮತ್ತೊಂದು 2 ಅಥವಾ 3 ಸಲ ಈ ರೀತಿ ಮಾಡಬೇಕು. ಅವಾಗ ಅದು ಮಣ್ಣಿನ ಸ್ಮೆಲ್ಲ ಹೋಗ್ತೈತೆ ನೋಡಿರಿ. ಈಗ ಅದನ್ನು ತುಂಬಿ ಇಟ್ಬಿಟ್ಟು ಮತ್ತು ಅವು ತಾಂಬರದೇನು ತಿಕ್ಕಿಟ್ಟಿದ್ದೆ ಅವನ್ನ ತುಂಬಿಟ್ಟು ಒರೆಸ್ಬಿಡ್ಬೇಕು ಕಾಟನ್ ಬಟ್ಟೆಯಲ್ಲಿ ರೀ. ಅದ್ರ ಮೇಲೆ ನೀರು ಇದ್ಬಿಟ್ರೆ ಅದು ಜಲ್ದಿನೇ ಕಪ್ಪಾಗುತ್ತೆ. ಅದಕ್ಕಾಗಿ ಚಲೋತ್ನಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ನೀರೆಲ್ಲ ಒರೆಸ್ಕೊಂಡು ಇಟ್ಕೊಂಡ್ಬಿಟ್ರೆ ಜಲ್ದಿ ಕಲಿ ಬೀಳಂಗಿಲ್ಲ, ಅಂದ್ರೆ ಕಪ್ಪಾಗಂಗಿಲ್ಲ ರೀ. ಈಗ ಅವನು ಎಲ್ಲ ತುಂಬಿಟ್ಬಿಟ್ಟು ಇನ್ನು ಅರ್ಬಿ ಅಷ್ಟು ತೊಳೆದ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಆದಂಗೆ ನೋಡಿರಿ. ನಿವಾಂತ ಅನ್ಸುತ್ತೆ ಸ್ವಲ್ಪ. ಮತ್ತು ಅದಕ್ಕಂತೇಳಿ ಅರ್ಬಿ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದು. ಜಲ್ದಿನೂ ಒಣಗ್ತಾವು ಮತ್ತು ನನಗೂ ಸ್ವಲ್ಪ ನಿವಾಂತ ಆಗುತ್ತಂತ ಅರ್ಬಿ ಎಲ್ಲ ತೊಳೆದು ಹಾಕಿ ಬಿಡ್ಬೇಕು ನೋಡ್ರಿ. ಇನ್ನು ಅರ್ಬಿ ಎಲ್ಲ ತೊಳೆದು ಹಾಕಿ ಬಂದುಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ ನಂತರ ಹಾಲು ಬಿಸಿ ಮಾಡಕ್ಕೆ ಇಡಾಕಂತೀನಿ ನೋಡ್ರಿ. ಅಂದ್ರೆ ಎಷ್ಟಾಗಿತ್ತು ಅಂದ್ರೆ ಟೈಮ್ 11:30 ಆಗಿ ಹೋಗಿತ್ತು. ಇಷ್ಟು ತನಕ ಕೆಲಸನೇ ಆಯಿತು. ಇನ್ನು ಕಾಫಿ ಕುಡಿದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಮತ್ತು 1:30 ಹಾಗೆ ಬಿಡ್ತೈತ್ರಿ ಟೈಮ್. ಮತ್ತು ಸ್ವಲ್ಪ ಅನ್ನ ಮಾಡ್ಕೊಂಡು ಅವಾಗ ಊಟ ಮಾಡ್ರಾಯ್ತು. ಅಡುಗೆ ಕೆಲಸ ಜಾಸ್ತಿ ಇತ್ತಂದ್ರೆ ಮಧ್ಯಾಹ್ನ ಸ್ವಲ್ಪ ಟೆನ್ಷನ್ ಅನಿಸುತ್ತೆ. ಇವತ್ತಿನ ಜಾಸ್ತಿ ಇಲ್ಲ, ಅಂದ್ರೆ ಇಬ್ಬರೇ ಇದ್ದೀವಿ, ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ. ಅದಕ್ಕಾಗಿ ಕಾಫಿ ಮಾಡ್ಕೊಂಡು ನಿವಾಂತಿಗೆ ಒಂದು ಸ್ವಲ್ಪ ಹೊತ್ತು ಕುಂತು ಕಾಫಿ ಕುಡಿಯಾಕಂತೀನಿ ನೋಡ್ರಿ. ಅಂದ್ರೆ ಒಬ್ಬರೇ ಇದ್ದಾಗ ಸ್ವಲ್ಪ ಟೈಮ್ ಪಾಸ್ನೂ ಆಗಂಗಿಲ್ಲ ಮತ್ತು ನಂಗೆ ಜಾಸ್ತಿ ಮೊಬೈಲ್ ನೋಡೋಕ್ಕೂ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಹೊತ್ತು ಕುಂತು ಕಾಫಿ ಕುಡಿದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಮಧ್ಯಾಹ್ನ ಅನ್ನನೂ ಮಾಡಿದೆ ನೋಡ್ರಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಾಡಿದ್ದು. ಮತ್ತು ಬೇಕಾದ್ರೆ ಸಂಜೆ ಮುಂದಾಗ ಬಿಸಿದು ಮಾಡೋಕ್ಕೆ ಬರುತ್ತೆ. ಒಂದು ಚಪಾತಿ ಊಟ ಮಾಡಿಬಿಟ್ಟು ಸ್ವಲ್ಪ ಅನ್ನ ಊಟ ಮಾಡಿಬಿಟ್ರೆ ಆಗುತ್ತೆ. ಚಪಾತಿ ಉಂಟಿದ್ದೆ ರೀ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಬದ್ನಿಕಾಯಿ ಪಲ್ಯನೇ ಹಾಕ್ಕೊಂಡು ಅನ್ನನೂ ಊಟ ಮಾಡ್ರಾಯ್ತು. ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಸಾಂಬಾರು ಮಾಡಿಬಿಟ್ರೆ ಮತ್ತು ಸಂಜೆಗೂ ಅದೇ ಉಣ್ಬೇಕಾಗುತ್ತೆ. ಆಮೇಲೆ ಸಂಜೆಗೆ ಮಾಡ್ಕೊಂಡ್ರಾಯ್ತಂತೇಳಿ ಮಾಡೋಕ್ಕೆ ಹೋಗಿಲ್ಲ. ಈಗಿದ್ರೆ ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಮೊನ್ನೆ ಏನು ಮಾಡಿದ್ದೆ ಅಂದರೆ ಅದು ಏನಂತಾರು ನಿಂಬೆಹಣ್ಣು ಮತ್ತು ಸಕ್ಕರೆ ಹಾಕಿಬಿಟ್ಟು ಮೊನ್ನೆ ಬಿಸಿಲಿಗೆ ಇಟ್ಟಿದ್ದೆ ಎಲ್ಲರದು ಫುಲ್ ಅಲಸಾಗ್ಬಿಟ್ಟಿತ್ತು. ಇನ್ನೂ ಹಂಗೆ ಹಾಕಿ ಡಬ್ಬಿಯೊಳಗೆ ಹಾಕಿ ಇಟ್ಟಿದ್ದೀನಿ. ಒಂದು ಸಲ ಅವಲಕ್ಕಿಗೆ ಅಷ್ಟೇ ಯೂಸ್ ಮಾಡಿದ್ದದು. ಆದರೆ ಶರ್ಬತ್ ಮಾಡಬೇಕಂದ್ರೆ ನಿಂಬೆಹಣ್ಣಿನ ಪಾನಕ ಮಾಡಬೇಕಂದ್ರೆ ಈ ರೀತಿ ಪ್ರೀಮಿಕ್ಸ್ ಅಂತೇಳಿ ಮಾಡ್ಕೋಬೋದಂತೇಳಿ ಟ್ರೈ ಮಾಡಿದ್ದು. ಅಂದರೆ ನನ್ನ ಮಗನಿಗೆ ಹೆಂಗೆ ಗೊತ್ತಿದ್ರೆ ಡೈಲಿ 1-2 ಸಲ ನಿಂಬೆಹಣ್ಣಿನ ಶರ್ಬತ್ ಮಾಡಿಕೊಡ್ರಿ ಅಂತ ಕೇಳ್ತಾನೆ. ಒಂದು ಸಲ ಬ್ಯಾಸರ ಅನಿಸುತ್ತೆ. ಅಂದರೆ ಚಂತನ ಮಾಡಿಕೊಡೋಕ್ಕಿಂತ ಮತ್ತು ನಿಂಬೆಹಣ್ಣು ಇರೋಂಗಿಲ್ಲ, ಈ ರೀತಿ ಟ್ರೈ ಮಾಡ್ಬೋದಂತ ಮಾಡಿದ್ದು. ನಿಂಬೆಹಣ್ಣು ಮತ್ತು ಸಕ್ಕರೆ ಹಾಕಿಬಿಟ್ಟು ನೆಲ್ಲಾಗನ ಒಣಗಿಸ್ಬೇಕ್ರಿ, ಬಿಸಿಲಾಗಿ ಇಡಾಕೆ ಹೋಗಬಾರ್ದು. ಬಿಸಿಲಾಗಿ ಇಟ್ಬಿಟ್ರೆ ಏನಾಗುತ್ತಲ್ಲ ಪೂರ್ತಿ ಎಲ್ಲ ಅಲಸಾಗಿಬಿಟ್ಟು ಪಾಕ ಥರ ಆಗುತ್ತೆ. ನೆಲ್ಲಾಗ ಅಂದ್ರೆ ಫ್ಯಾನ್ ಗಾಳಿಗೆ ಇಟ್ಟು ಒಣಗಿಸ್ಕೋಬೇಕು. ಅವಾಗ ಪೂರ್ತಿಗೆ ಒಣಗಿಬಿಡ್ತೈತಿ. ಅವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪುಡಿ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೈತ್ರಿ. ಬೇಕಂದಾಗ ಸ್ವಲ್ಪ ತಣ್ಣೀರಿಗೆ ಇದು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರಾಯ್ತು. ಆದರೆ ಫ್ರೆಶ್ ಮಾಡಿದಷ್ಟೇನು ಚಲೋ ಅನ್ಸಂಗಿಲ್ಲ ರೀ. ಆದರೆ ನಡೀತೈತಿ ಯಾವಾಗಾದ್ರೂ ಒಂದು ಸಲ ಮಾಡಿಕೊಡಾಕಂದ್ರೆ ಯಾವುದೇ ಆಗಲಿ ಫ್ರೆಶ್ ತಿಂದಷ್ಟು ಅದು ಏನೇ ಅಂತಾರಲ್ಲ ಅದು ಬೇರೆ ರೀತಿ ತಿಂದಾಗಾದ್ರೂ ಮಜಾ ಸಿಗೋದಿಲ್ಲ ರೀ. ನನಗೆ ಆ ರೀತಿ ಅನ್ಸಾಕತ್ತಿತ್ತು. ಮನೂ ಅದನ್ನೇ ಅಂದ. ಅಂದರೆ ಫ್ರೆಶ್ ನಿಂಬೆಹಣ್ಣು ಹಾಕಿಬಿಟ್ಟು ಮಾಡಿಬಿಟ್ರೆ ಅದು ಟೇಸ್ಟೇ ಬೇರೆನೇ ಅನಿಸುತ್ತೆ. ಇದು ಸ್ವಲ್ಪ ಟೇಸ್ಟೇ ಬೇರೆನೇ ಅನಿಸುತ್ತೆ. ಆದರೆ ಚಲೋ ಅನ್ಸಾಕತ್ತಿತ್ತು, ನಡಿತೈತಿ. ಸ್ವಲ್ಪ ಐಸ್ ಮತ್ತು ಸ್ವಲ್ಪ ಪುದೀನ ಹಾಕಿಬಿಟ್ಟು ಕುಡಿಬೇಕು, ಇನ್ನೂ ಚಲೋ ಅನ್ನಿಸ್ತೈತಿ. ಅಂದರೆ ಅದು ಏನಂತಾರೆ ಅದು ಪುಡಿ ಏನೈತೆ ಅಂದರೆ 1 ಗ್ಲಾಸಿಗೆ 3 ಚಮಚದಷ್ಟು ಸಕ್ಕರೆ ಪುಡಿ ಹಾಕಬೇಕು. ಆವಾಗ ಬರೋಬ್ಬರಿ ಆಗ್ತೈತಿ. ನನ್ನ ಮಗ ಅದೇ ಅನ್ನಕತ್ತಿದ್ದೆ, ಜಲ್ದಿನೇ ಖಾಲಿ ಆಗಿಬಿಡ್ತೈತಿ ಮಮ್ಮಿ ಅಂತೇಳಿ. ಮತ್ತು ಮಾಡೋಣಪ್ಪ ಸ್ವಲ್ಪ ಮಾಡಿ ನೋಡಿದ್ದು ಹೆಂಗೆ ಆಗುತ್ತೆ ಅಂತೇಳಿ. ಮೊನ್ನೆನೂ ಅದೇ ರೀತಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದೆ, ಅದಕ್ಕೆ ಟ್ರೈ ಮಾಡಿದ್ದು ಅಂತ ಅವನಿಗೆ ಅದನ್ನ ಶರ್ಬತ್ ಮಾಡಿ ಕೊಟ್ಬಿಟ್ಟು ನಾನು ಇದ್ರ ಮುಖ ಎಲ್ಲ ತಗೊಂಡು ಅರ್ಬಿ ತಂದು ಮಡ್ಚಿಡಾಕಂತೀನಿ ನೋಡ್ರಿ. ಅರ್ಬಿ ತೊಳೆದು ಹಾಕೋದು ಎಷ್ಟು ದೊಡ್ಡ ಕೆಲಸನೋ, ಅವನ್ನ ಒಣಗಿದ ಮೇಲೆ ತಂದು ಮಡ್ಚಿ ನೀಟಾಗಿ ಇಟ್ಬೋದು ದೊಡ್ಡ ಕೆಲಸನೇ ನೋಡ್ರಿ. ಹೆಣ್ಮಕ್ಳಿಗಂತೂ ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ. ಬೇಸರ ಬರುತ್ತೆ ನಮಗೂ ಒಂದೊಂದು ಸಲ. ಅಕ್ಕ ಇಷ್ಟೆಲ್ಲ ಕೆಲಸ ಮಾಡ್ತೀರಿ ಬೇಸರ ಆಗಲ್ಲೇನಂತೇಳಿ ಆಗ್ತೈತಿ. ಬಟ್ ಅದನ್ನ ಬೇಸರ ಮಾಡ್ಕೊಂಡ್ಬಿಟ್ರೆ ಮತ್ತು ಕೆಲಸ ಹಂಗೆ ಉಳಿತೈತಲ್ರಿ, ಮತ್ತು ನಾವೇ ಮಾಡಬೇಕದು. ಒಂದೊಂದು ಸಲ ಹಾಗೆ ಆಗಿರ್ತೈತಿ. ಅರ್ಬಿ ತಂದುಬಿಟ್ಟು ಬಿಟ್ಟಿಂದ ಮಡ್ಸಕ್ಕೆ ಹೋಗ್ಲಿಕ್ಕಂದ್ರೆ ಮತ್ತು ಬೆಳಗ್ಗೆ ಎಲ್ಲ ಮುದ್ದೆ ಆಗಿಬಿಟ್ಟಿರ್ತಾವೆ. ಮತ್ತು ನಾವೇನೇ ಎಲ್ಲ ಕೆರಾಡಿ ತೊಗೋಬೇಕಾಗುತ್ತೆ. ಅದಕ್ಕಾಗಿ ತಂದು ಕೂಡಲೇ ಮಡ್ಚಿಡೋದು ಬೆಸ್ಟ್ ನೋಡ್ರಿ. ಈಗ ಸಂಜೆ ಮುಂದಾಗಿದ್ರೆ ಅದು ಏನಂತಾರೆ
ಕಚ್ಚಾ ಚೂಡ ಅಂತೀವಿ ನಾವು. ಅಂದ್ರೆ ಚುಮ್ಮರಿ, ಸ್ವಲ್ಪ ಶೇಂಗಾ, ಬೆಳ್ಳುಳ್ಳಿ, ಖಾರು ಮತ್ತು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋದು, ನಿಂಬೆಹಣ್ಣು ಹಾಕ್ಕೊಂಡು ಅದನ್ನೇ ಸ್ವಲ್ಪ ತಿಂದು ಮತ್ತು ಕುಂತಿದ್ದೆ ರೀ. ಬರೀ ಅನ್ನ ಮತ್ತು ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಮಾಡಿದ್ದು ಚಪಾತಿ ಇದ್ದು ಅಲ್ಲ, ಅಂದರೆ ಬೆಳಗ್ಗೆ ಮಾಡಿದ್ದನೇ ಇದ್ದು, ಚಪಾತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಶೇಂಗಾ ಸಾರು, ಅನ್ನ ಮಾಡಿಬಿಟ್ಟು ಹಪ್ಪಳನ ಫ್ರೈ ಮಾಡಿದ್ದೀನಿ ನೋಡ್ರಿ. ಅಂದರೆ ಜಾಸ್ತಿ ಡೀಪ್ ಫ್ರೈ ತಿನ್ನಬಾರ್ದು, ಆದರೆ ಮನು ಮಾತ್ರ ಫ್ರೈ ಮಾಡಿಕೊಡ್ರಿ ಅಂತ ಅನ್ನಕತ್ತಿದ್ದೆ. ಅದಕ್ಕಾಗಿ ಫ್ರೈ ಮಾಡಿದ್ದು. ನಮ್ಮ ಮನೆಯವರು ಮಧ್ಯಾಹ್ನ ತಿನ್ನಂಗಿಲ್ಲದ್ರೆ ಸಂಜೆ ಮುಂದೆ ಒಂದು ತಿಂತಾರಂತೆ, ಫ್ರೈ ಮಾಡಿಕೊಟ್ಟಿದ್ದು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.